ಅವಾಗ ಪ್ಯಾಂಕ್ರಿಯಸ್ ಸರಿ ಕೆಲಸ ಮಾಡಲ್ಲ. ಸೊ ಹಾರ್ಟ್ ಅನ್ನೋ ಪ್ರಾಬ್ಲಮ್ ಅದು ನಾವು ಹೇಳ್ತೀವಿ ಬ್ಲಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್ ಅಂತ ಹೇಳೋದು. ರಕ್ತನಾಳಗಳಲ್ಲಿ ರಕ್ತದ ಕಣಗಳ ನಿರ್ಮಾಣ ಆಕ್ಟಿವ್ ಆಗಿ ಆಗ್ಬಿಡುತ್ತೆ ಬಿಕಾಸ್ ಆಫ್ ಸ್ಟ್ರೆಸ್. ಸೊ ಮನಸ್ಸನ್ನು ಶಾಂತ ಇಟ್ಟುಕೊಳ್ಳೋದ್ರಿಂದ ಆ ರಕ್ತದ ಕಣಗಳ ನಿರ್ಮಾಣ ಮಾಡೋದನ್ನ ತಡೀಲಿಕ್ಕೆ ಬರುತ್ತೆ. ಯಾವಾಗ ರಕ್ತದ ಕಣಗಳ ನಿರ್ಮಾಣ ಆಗುತ್ತೆ ಇವೆಲ್ಲಾನು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಸಮಸ್ಯೆ ನಿರ್ಮಾಣ ಆಗುತ್ತೆ. ಅದಕ್ಕೆ ಮೇನ್ ಪ್ರಾಣಾಯಾಮ, ಧ್ಯಾನ, ಬ್ರೀದಿಂಗ್ ಎಕ್ಸರ್ಸೈಸಸ್, ಸೂಕ್ಷ್ಮ ವ್ಯಾಯಾಮ ಇವು ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಸೀನಿಯರ್ ಸಿಟಿಸನ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಅದರ್ ದ್ಯಾನ್ ಸ್ಥೂಲ ವ್ಯಾಯಾಮ ಮಾಡುವಂಗಿಲ್ಲ ಅವರು. ಸ್ಥೂಲ ವ್ಯಾಯಾಮ ಇದು ಫಾಸ್ಟ್ ಮೂವಿಂಗ್ ಎಕ್ಸರ್ಸೈಸಸ್ ದೇ ಆರ್ ನಾಟ್ ಎಕ್ಸ್ಪೆಕ್ಟೆಡ್. ಸರ್, ಇನ್ನು ನಿಮ್ಮದೊಂದು ವೈಯಕ್ತಿಕ ವಿಷಯಕ್ಕೆ ಬರುವಾದ್ರೆ ಯೋಗವನ್ನ ತಾವು ಯಾವಾಗ ಪ್ರಾರಂಭಿಸಿದ್ರಿ ಮತ್ತು ತಮಗೆ ಪ್ರೇರಣೆ ಆದಂತಹ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಸರ್? ಯೋಗ ನಾನು ಪ್ರಾರಂಭ ಮಾಡಬೇಕಾದ್ರೆ ನನ್ನದೇ ಒಂದು ಹಿಸ್ಟರಿ ಅದು. ಸೊ 87 to 90 ಐ ವಾಸ್ ಸಫರಿಂಗ್ ಫ್ರಮ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂಡ್ ಹೈಪರ್ ಅಸಿಡಿಟಿ. ಎಷ್ಟರ ಮಟ್ಟಿಗೆ ಹೈಪರ್ ಅಸಿಡಿಟಿ ಇತ್ತಪ್ಪ ಅಂದರೆ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಮುಂಜಾನೆ ಟಿಫಿನ್ ಮಾಡಿದ್ದನ್ನು ಹೊರಗೆ ಹಾಕಬೇಕು, ವಾಮಿಟ್ ಮಾಡಬೇಕು, ವಾಮಿಟ್ ಮಾಡಿ ಆಮೇಲೆ ಊಟ ಮಾಡಬೇಕು, ಮತ್ತು ಸಂಜೆ ಮಾಡ್ಬೇಕಾದ್ರೆ ಮತ್ತೆ ಮಧ್ಯಾಹ್ನದ ಹೊರಗೆ ಹಾಕ್ಬೇಕು, ಪಚನೆ ಆಗಂಗಿಲ್ಲ ಅದು. ಅಷ್ಟರ ಮಟ್ಟಿಗೆ ಆಸಿಡಿಟಿ, ಇಂಡೈಷನ್ ಆಗೋದು. ಆ ಕಾರಣಕ್ಕೆ ಇದು ಕುತ್ತಿಗೆ ನೋವು ಬರೋದು, ಇವೆಲ್ಲ ಬರೋದು ಸರ್ವೈಕಲ್ ಸ್ಪಾಂಡಿಲೈಟಿಸ್. ಸೊ 3 years ಐ ಸಫರ್ಡ್ ಎ ಲಾಟ್. ಸೊ ಅವಾಗ ಕುತ್ತಿಗೆ ನಿಂತಿರ್ತಿದ್ದೆ, ಯಾವಾಗ ಚಟ ಹೊಡೆಯೋದು, ಕುತ್ತಿಗೆ ಎಲ್ಲ ಹೊಡೆಯೋದು. ಸೊ ಐ ವಾಸ್ ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಅಡ್ಮಿಷನ್ ಆಫೀಸರ್ ಇನ್ LIC, ಇಲ್ಲೇ ಬಂದು ಆಮೇಲೆ ಐ ವಾಸ್ ಪ್ರಮೋಟೆಡ್ ಅಂಡ್ ಸೆಂಟ್ ಟು ಬೆಳಗಾವ್ ಆಸ್ ಅಡ್ಮಿಷನ್ ಆಫೀಸರ್. ಸೊ ಆ ಪೀರಿಯಡ್ನಲ್ಲಿ ಎಲ್ಲ ಪ್ರಯತ್ನ ಮಾಡಿದ್ರು, ಎಲೋಪತಿ, ಆಯುರ್ವೇದ, ಹೋಮಿಯೋಪತಿ ಅದೇನು ಬಗೆಹರಿಲಿಲ್ಲ. ಟೆಂಪ್ರರಿ ಇದು ಕಡಿಮೆ ಆಗ್ತಿತ್ತು, ಮತ್ತೆ ಚಲೋ ಆಗ್ತಿತ್ತು. ಅದಕ್ಕೆ ಕೆಲವು ಜನ ನಮ್ಮ ಹಿರಿಯರು ಸಜೆಸ್ಟ್ ಮಾಡಿದ್ರು. ಸೊ ಬೆಂಗಳೂರಿನ ಎಸ್ ವ್ಯಾಸ, ಸ್ವಾಮಿ ವಿವೇಕಾನಂದ ಅನುಸಂಧಾನ ಕೇಂದ್ರ, ಅಲ್ಲಿ ಯಾಕೆ ಹೋಗಬಾರ್ದು, ಯೋಗ ಯಾಕೆ ಕಲಿಬಾರ್ದು ಅಂತ ಕಲ್ತು. ಸೊ ಅಲ್ಲಿ ನಾನು ಮೇ 1990 ಐ ವೆಂಟ್ ಟು ಎಸ್ ವ್ಯಾಸ. ಅಲ್ಲೇ ಹೋಗಿ ಚಿಕಿತ್ಸೆ ಸಲುವಾಗಿ ಹೋಗಿದ್ದು. ನಾನು ಅಲ್ಲಿ ಕಲ್ತ ನಂತರ ವಾಪಸ್ ನಾನು ಬಂದಾಗ ಸೊ ಬೆಳಗಾಂನಲ್ಲಿದ್ದೆ ನಾನು. ಅವಾಗ ಬೆಳಗಾಂನಲ್ಲೇ ಅಡ್ಮಿಷನ್ ಆಫೀಸರ್ ಇದ್ದೆ LICಯಲ್ಲಿ. ಅಲ್ಲೇ ಫಸ್ಟ್ ಯೋಗ ಕ್ಲಾಸ್ಗಳನ್ನ 90 to 95ವರೆಗೆ ನಾನು ಪ್ರಾಕ್ಟೀಸ್ ಮಾಡಿ 95 to 97 2 ವರ್ಷ ಬೆಳಗಾಂನಲ್ಲಿದ್ದಾಗ ಫಸ್ಟ್ ಬೆಳಗಾಂನಲ್ಲೇ ಪಬ್ಲಿಕ್ಕಿಗೆ ಅದನ್ನು ಪ್ರಾರಂಭ ಮಾಡಿದ್ದು. ಅದು ನಮ್ಮದು ಡಿವಿಷನಲ್ ಮ್ಯಾನೇಜರ್ ಇದ್ದರು, ಡಾಕ್ಟರ್ ವಿದ್ಯಾಧರ್ ಪಂಡಿತ್ ಅಂತ. ಅವ್ರದ್ದು ಪ್ರೇರಣೆ. ಸೊ ನನ್ನ ಪಾಡಿಗೆ ನಾನು ಮಾಡ್ತಿದ್ದೆ. ಅವ್ರು ಬಂದು ಒಂದು ಏನು ಮಾಡ್ತೀರಿ ಕುಪ್ಪಸ್ತವ್ರು, ಯೋಗ ವೈ ನಾಟ್ ಯು ಎಕ್ಸ್ಟೆಂಡೆಡ್ ಟು ಅವರ್ ಎಂಪ್ಲಾಯೀಸ್ ಅಂತ ಅವ್ರಿಗೆ ಕೇಳಿದ್ರು. ಅಂದಾಗ ಅವ್ರು ನಮ್ಮದು ಡಿವಿಷನ್ ಆಫೀಸ್ ಕ್ಯಾಂಪಸ್ನಲ್ಲೇ ಅದನ್ನು ಪ್ರಾರಂಭ ಮಾಡಿದ್ವಿ, ಆಫೀಸ್ ರೂಮ್ನಲ್ಲೇ. ಆಫೀಸ್ನಲ್ಲಿ ನಾನು ಕೇಳಿದ್ರೆ ಏನೈತಿ ಜಾಗ ಅಂತ. ಅವ್ರು ನಮ್ದು ಅಕೌಂಟ್ ಸಾಲದ, ಮುಂಜಾನೆ ಬರ್ರಿ, ಟೇಬಲ್ಗೆ ಬಂದು ಸರಿಸರಿ ಆ ಕಡೆ ಮಾಡಿರಿ ಮತ್ತು ಹೋಗ್ರಿ ಅಂತ. ಅಷ್ಟರ ಮಟ್ಟಿಗೆ ಈ ವಾಸ್ ಫ್ಲೆಕ್ಸಿಬಲ್ ಆಫೀಸ್ನಲ್ಲೇ. ಅವಾಗ 95ನಲ್ಲೇ ಅಲ್ಲೇ ಪ್ರಾರಂಭ ಮಾಡಿದ್ದು. ಆಮೇಲೆ ಪಬ್ಲಿಕ್ ಕೆಲ ಮಂದಿ ಡಿಮಾಂಡ್ ಮಾಡಿದ್ದಕ್ಕೆ ಐ ಶಿಫ್ಟೆಡ್ ಟು ಸಾಯಿ ಮಂದಿರ, ಕೆಳಕೋಡಿ ಸಾಯಿ ಮಂದಿರ. ಸೊ ಸಿನ್ಸ್ 95ಇಂದ ಕಂಟಿನ್ಯೂಸ್ ಆಗಿ ನಾವು ಯೋಗ ಕ್ಲಾಸ್ ಮಾಡ್ತಾ ಬಂದಿದ್ವಿ ಪಬ್ಲಿಕ್ಕಿಗೆ. 30 ವರ್ಷ ಆಯ್ತು ಈಗ. ಇವತ್ತಿಗೆ 30 ವರ್ಷ ಬೆಳಗಾವ್. ಆಮೇಲೆ 97 to 2002 ಬಾಗಲಕೋಟೆಯಲ್ಲಿ, 2002ದಿಂದ 2005 ಉಡುಪಿ, 2005ದಿಂದ 2009ವರೆಗೆ ಧಾರವಾಡ. ಆಮೇಲೆ 2009 ರಿಟೈರ್ಮೆಂಟ್ ಆಯ್ತು. ಅಂದು ರಿಟೈರ್ ಆಗಿ ಬಾಗಲಕೋಟೆಗೆ ಬಂದಿದ್ದು, ಬಾಗಲಕೋಟೆಯಲ್ಲಿ ಮತ್ತೆ ಕಂಟಿನ್ಯೂ ಅದು ಇವತ್ತಿನವರೆಗೂ ಸಹಿತ. ಆಮೇಲೆ ಕೊರೋನಾ ಪೀರಿಯಡ್ನಲ್ಲಿ ವಿ ಸ್ಟಾರ್ಟೆಡ್ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ಯೋಗ. ಅಲ್ಲಿವರೆಗೆ ಆಫ್ಲೈನ್ ಮಾಡ್ತಿದ್ವಿ. ಅದ್ರ ಜೊತೆ ಕೊರೋನಾದಲ್ಲಿ ಕೆಲವು ಜನ ಒಂದು ವಿದ್ಯಾರ್ಥಿಗಳು ಡಿಮಾಂಡ್ ಮಾಡಿದ್ದಕ್ಕೆ ವಿ ಸ್ಟಾರ್ಟೆಡ್ ಆನ್ಲೈನ್ ಕ್ಲಾಸಸ್. ಇವತ್ತು ಆನ್ಲೈನ್ ಕ್ಲಾಸ್ನಲ್ಲಿ ಥ್ರೂಔಟ್ ದಿ ಸ್ಟೇಟ್ ನಮ್ಮದು ಸ್ಟೂಡೆಂಟ್ಸ್ ಅಪೇರ್ ಆಗ್ತಾ ಇದ್ದಾರೆ. ಥ್ರೂಔಟ್ ದಿ ಸ್ಟೇಟ್ ಇದ್ದಾರೆ, ಎಲ್ಲ ಕಡೆಯಿಂದ ಆನ್ಲೈನ್ ಕ್ಲಾಸಿಗೆ ಇವತ್ತು ಅಟೆಂಡ್ ಆಗ್ತಾ ಇದ್ದಾರೆ, ಎಲ್ಲ ಫೀಲ್ಡ್ ಅವರು ಇದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ನಾವು ಏನು ಮಾಡಿದ್ವಿ, ಸೊ ಆಯುಷ್ ಇಲಾಖೆದ 4 ಕೋರ್ಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ವಿ, ಸರ್ಟಿಫಿಕೇಟ್ ಕೋರ್ಸ್ಗಳನ್ನು. 4 ಕೋರ್ಸ್ಗಳನ್ನು ಆಯುಷ್ ಇಲಾಖೆದ. ಈಗ ಮೊನ್ನೆ ರೀಸೆಂಟ್ಲಿ ಲಾಸ್ಟ್ ವೀಕ್ 3 ಜನ ಅದಕ್ಕೆ ಟೆಸ್ಟಿಗೆ ಅಪೇರ್ ಆಗಿದ್ದಾರೆ. ಯೋಗ ಟೀಚರ್ ಆ್ಯಂಡ್ ಇವ್ಯಾಲ್ಯುಯೇಟರ್ ಅದು ಆ ಪೋಸ್ಟ್ಗೆ ರಿಸಲ್ಟ್ ವಿ ಆರ್ ಅವೈಟಿಂಗ್ ಫಾರ್ ದ ರಿಸಲ್ಟ್. ವಿ ಆರ್ ಟ್ರೈನಿಂಗ್ ಫಾರ್ ದಿ ಆಯುಷ್ ಸರ್ಟಿಫಿಕೇಟ್. ವಿ ಆರ್ ರಿಕಗ್ನೈಸ್ಡ್. ಆಯುಷ್ ಇಲಾಖೆಯಿಂದ ನಮಗೆ ರಿಕಗ್ನಿಷನ್ ಇದೆ. ಎಷ್ಟು ದಿವಸದ ಕೋರ್ಸ್ ಅದು? ಆ್ಯಕ್ಚುಲಿ 9 months ಕೋರ್ಸ್ ಅದು. ಯಾಕಂದರೆ ಇಟ್ಸ್ ವಾಸ್ಟ್ ಸಿಲೆಬಸ್ ಇದೆ, ಎಲ್ಲ ಫಿಲಾಸಫಿಕಲ್, ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್, ಎವ್ರಿಥಿಂಗ್. ಸೊ 9 months ಕೋರ್ಸ್ ಅದು ಟೋಟಲ್. ಯಾಕೆ ಒಮ್ಮೆಲೆ ಅಷ್ಟು ಕೆಲವು ಜನ ಬರ್ತಾರೆ ನಮ್ಮ ಕಡೆ, ಸರ್ ನನಗೆ ಯೋಗ ಸರ್ಟಿಫಿಕೇಟ್ ಕೊಡ್ರಿ, ನಾನು ನೌಕರಿಗೆ ಹೋಗ್ತಾ ಇದ್ದೀನಿ, ಅದು ಸರ್ಟಿಫಿಕೇಟ್ ಬೇಕಾಗಿತ್ತು ಅಂತ. ಹಂಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ, ಹಂಗೆ ಯಾರಿಗೂ ಕೊಡೋಂಗಿಲ್ಲ, ಸಾಧ್ಯನೇ ಇಲ್ಲ, ಅದು ಕೊಡ್ಲಿಕ್ಕೆ ಬರಲ್ಲ ಅದು. ಸೊ ನಮ್ಮ ಸರ್ಟಿಫಿಕೇಟ್ ಏನು ಉಪಯೋಗ ಆಗಿಲ್ಲ. ಆಯುಷ್ ಇಲಾಖೆಯಿಂದ ಏನು ಸರ್ಟಿಫಿಕೇಟ್ ಬರುತ್ತೆ ದಟ್ ಈಸ್ ವ್ಯಾಲಿಡ್. ಅದು ಬರಬೇಕಾತಪ್ಪ ಅಂದರೆ ದೇ ಹ್ಯಾವ್ ಟು ಸ್ಟಡಿ ಪ್ರಾಪರ್ಲಿ
ಅದಕ್ಕೆ ಆನ್ಲೈನ್ ಟೆಸ್ಟೇ ಇರುತ್ತೆ, ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಅವರೇ ಕಂಡಕ್ಟ್ ಮಾಡ್ತಾರೆ, ಭವಿಷ್ಯದಿಂದ ಅಂತಾರೆ. ಅದು ಪಾಸ್ ಆದ್ರೆ ಅಷ್ಟೇ ಆ ಸರ್ಟಿಫಿಕೇಟ್ ಬರುತ್ತೆ, ಅವಾಗ ಅವ್ರಿಗೂ ಉಪಯೋಗ ಆಗುತ್ತೆ. ಸುಮ್ಮನೆ ಹಂಗೆ ಸರ್ಟಿಫಿಕೇಟ್ ತಗೊಂಡು ರೊಕ್ಕ ಕೊಟ್ಟಿದ್ದು ಕೊಡ್ರಿ ಅಂದ್ರೆ ಆಗಲ್ಲ, ಅದು ನಡೆಯಲ್ಲ ಅದು. ಮತ್ತೆ ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರೋದಾದ್ರೆ, ಈ ವರ್ಷದ ಈ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಒಬ್ಬ ಯೋಗ ತಜ್ಞರಾಗಿ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿ, ಸಂಚಾಲಕರಾಗಿ ನಮ್ಮ ಕೇಳುಗರೊಂದಿಗೆ ಯೋಗ ದಿನದ ಒಂದು ವಿಶೇಷ ಸಂದರ್ಭದಲ್ಲಿ ಯಾವ ರೀತಿ ಸಂದೇಶವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಸರ್? ಈ ವರ್ಷದ ಒಂದು ಯೋಗ ಸಂದೇಶ ಆಕ್ಚುಲಿ ಒನ್ ಅರ್ತ್ ಒನ್ ಹೆಲ್ತ್ ಅಂತಿದೆ. ಆಯುಷ್ ಇಲಾಖೆದ್ದೇ ಅದು ಘೋಷಣೆ, ಆಯುಷ್ ಇಲಾಖೆದ್ದೇ ಘೋಷಣೆ ಗೌರ್ಮೆಂಟ್. ಜಗತ್ತು ಒಂದು, ಆರೋಗ್ಯನೂ ಒಂದು, ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳಿ. ಅದಕ್ಕೆ ಈಗ ನೋಡ್ತೀವಿ ನಾವು ಎಲ್ಲ ಕಡೆ ಪಾಪ್ಯುಲರ್ ಜನಪ್ರಿಯತೆ ಆಗಿದೆ ಕಡೆ ಯೋಗ ಡೇಕ್ಕೂ ಸಾವಿರಾರು ಜನ ಸೇರ್ತಾರೆ ಎಲ್ಲ ಒಂದು ಕಡೆ. ಆದರೆ ಬರೀ ಸೇರಿ ಯೋಗ ಒಂದು ದಿವಸ ಅಷ್ಟೇ ಯಾರೋ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅಷ್ಟನ್ನ ಫಾಲೋ ಮಾಡಿ ನನ್ನ ಮುಗಿತಪ್ಪ ಇವತ್ತು ಅಂತ ಅನ್ನೋ ಒಂದು ಆಗಬಾರ್ದು. ಯೋಗ ಇಟ್ಸ್ ನಿರಂತರವಾಗಿ ನಡೀತಿರ್ಬೇಕು. ನಿರಂತರ ಯೋಗ ಈಗ ನಾವು ಕಂಡಕ್ಟ್ ಮಾಡೋದು ಹಂಗೆ. ಮೊದಲೆಲ್ಲ 20 ದಿವಸದ ಕ್ಯಾಂಪ್ ಮಾಡ್ತಿದ್ವಿ ನಾವು, ಬರೀ 20 days ಕ್ಯಾಂಪ್. ಕೆಲವು ಜನ ನಮ್ಮದೇ ಸ್ಟೂಡೆಂಟ್ಸ್ ಡಿಮಾಂಡ್ ಮಾಡಿದ್ರು, ಸರ್ ನೀವು ನಡುವೆ ಬ್ರೇಕ್ ಮಾಡಿದ್ರೆ ಮನ್ಯಾಗ ಮಾಡ್ಲಿಕ್ಕೆ ಬರಂಗಿಲ್ಲ ರೀ, ಮನ್ಸು ಬರಂಗಿಲ್ಲ, ಅದು ಉಪಯೋಗ ಆಗಂಗಿಲ್ಲ, ಸೊ ಯಾರೊಬ್ರಿಗೆ ಹೇಳ್ತಿರ್ಬೇಕು. ಅದಕ್ಕೆ ನಾವು ವಿ ಆರ್ ಕಂಡಕ್ಟಿಂಗ್ ನಿರಂತರ ಯೋಗ ವಿದೌಟ್ ಬ್ರೇಕ್, ಇನ್ಕ್ಲೂಡಿಂಗ್ ಸ್ಯಾಟರ್ಡೇ, ಸಂಡೇ, ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ, ಗ್ರಹಣೆ. ನಮ್ಮ ಕ್ಲಾಸ್ ಬಂದು ಏನಾಗೇ ಇಲ್ಲ ಕಂಟಿನ್ಯೂ. ಅಂದರೆ ಯಾವಾಗ ನಿರಂತರ ಯೋಗವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅವಾಗ ನಮ್ಮ ಆರೋಗ್ಯವನ್ನು ಕಾಯ್ಕೊಳ್ಳಿಕ್ಕೆ ಬರುತ್ತೆ. ಈಗ ನಮ್ಮ ಕ್ಲಾಸಿಗೆ ಬರೋರು ಸಹಿತ ಸಾಕಷ್ಟು ಜನ ಅವರಲ್ಲೇ ಪರಿವರ್ತನೆ ಆಗಿದೆ. ಬೇರೆ ಬೇರೆ ಸಮಸ್ಯೆಗಳು ಇಟ್ಕೊಂಡು ಬಂದವರೇ ಹೆಚ್ಚು ನಮ್ಮ ಕ್ಲಾಸಿಗೆ ಬರೋರು. ವಿದೌಟ್ ಪ್ರಾಬ್ಲಮ್ಸ್ ಬರಂಗಿಲ್ಲ ನಮ್ಮ ಕ್ಲಾಸಿಗೆ ಬರೋರು, ಸಮಸ್ಯೆಗಳು ಇಟ್ಕೊಂಡೇ ಬಂದಿರ್ತಾರೆ. ಆ ಸಮಸ್ಯೆಗಳು ನಿವಾರಣೆ ಆಗಿದೆ. ಅದೇ ಯೋಗದ ಒಂದು ಪರಿಣಾಮ. ಸೊ ನಿರಂತರ ಯೋಗವನ್ನು ಅಡಾಪ್ಟ್ ಮಾಡ್ಕೋಬೇಕು ಎಲ್ಲರೂ ಅಂತ ನಮ್ಮದು ಅಪೇಕ್ಷೆ. ಖಂಡಿತ ಸರ್, ಧನ್ಯವಾದಗಳು. ಇಲ್ಲಿವರೆಗೂ ನಮ್ಮ ಈ ಒಂದು ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಯೋಗದ ಕುರಿತಾಗಿ ವಿಸ್ತೃತವಾದ ಮಾಹಿತಿ ನೀಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಕೇಳಿದ್ರಲ್ಲ, ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆ ಇಷ್ಟೊಂದು ಮಾಹಿತಿಯನ್ನು ನೀಡಿದವರು ಬಾಗಲಕೋಟೆಯ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ಅಧ್ಯಕ್ಷರಾದಂತಹ ಶ್ರೀ S.K. ಕುಪ್ಪಸ್ತವರು. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ. ವಂದನೆಗಳೊಂದಿಗೆ ನಾನು ಭರತ್. ನಮಸ್ಕಾರ.